ಗಾಯ್ಸ್, ನಮಸ್ಕಾರ ಅಂಡ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಗಾಯ್ಸ್, ಎಲ್ಲ ನೋಡ್ಬೋದು. ಮಮ್ಮಿ ಹಾಯ್ ಹಾಯ್ ಪುನಿ ಹಾಯ್. ಅಂಡ್ ಇಲ್ಲಿ ಹಿಂದೆ ಇರೋರೆಲ್ಲ ನಿದ್ದೆ ಹೊಡಿತಾ ಇದ್ದಾರೆ ಫ್ರೆಂಡ್ಸ್. ಅನ್ಸಿ ಲಡ್ಡು ಇದ್ದಿದ್ದಾನೆ. ಲಡ್ಡಮ್ಮ ಹಾಯ್ ಹಾಯ್ ಮೇಡಮ್. ಅವರಮ್ಮ ನಿದ್ದೆ ಹೊಡಿತಾ ಇರ್ತಾರೆ, ಅವ್ರು ಮಾತ್ರ ಎದ್ದಿರ್ತಾರೆ. ನನ್ನ ಮಕ್ಕಳಂತೂ ಯಾವಾಗ್ಲೂ ನಿದ್ದೆನೆ ಹೊಡಿತಾ ಇರ್ತಾರೆ. ಸೊ ಫ್ರೆಂಡ್ಸ್, ನಾವು ಮಂಡ್ಯ ರೀಚ್ ಆದ್ವಿ. ಇನ್ನೇನು ಮನೆಗೆ ಹೋಗ್ತೀವಿ. ಸೊ ಬೆಳಗ್ಗೆನೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಮೇನ್ ರೀಸನ್ ಬಂದು ಬ್ಯಾಂಗ್ಳೂರಿಂದ ಬಂದಾಯ್ತು ನಾವು ಮಂಡ್ಯಕ್ಕೆ. ಇವತ್ತೆಲ್ಲ ಫುಲ್ ಅದು ಇದು ಕೆಲಸನೇ ಇರುತ್ತೆ. ಇನ್ನು ಪುನೀತ್ ಅವರು ಬಟ್ಟೆ ತಗೊಂಡಿಲ್ಲ, ಸೊ ಅವ್ರು ಬಟ್ಟೆ ತಗೋಬೇಕು. ಮೆಹಂದಿ ಫಂಕ್ಷನ್ ಚಿಕ್ಕದಾಗಿ ನಾವೇ ಸೇರ್ಕೊಂಡು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಸೊ ಮೆಹಂದಿ ಇರುತ್ತೆ ಸಂಜೆ. ಅಂಡ್ ಅದಾದ ನಂತರ ನಾಳೆ ಬಂದ್ಬಿಟ್ಟು ಚಪ್ರ ರಿಸೆಪ್ಷನ್ ಎಲ್ಲ ಪ್ರತಿಯೊಂದು ನಾಳೆ ಇದೆ ಫ್ರೆಂಡ್ಸ್. ಸೊ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ ಮದುವೆಗೆ. ಸೊ ಇನ್ನು ಮುಂದೆ ಫುಲ್ ಮದುವೆ ವ್ಲಾಗ್ಸ್ ಬರುತ್ತೆ ಕಂಪ್ಲೀಟ್ ಆಗಿ, ಕಂಟಿನ್ಯೂಸ್ ಆಗಿ ನೋಡಿ. ಎಲ್ಲ ವ್ಲಾಗ್ಸ್ ಎಂಜಾಯ್ ಮಾಡಿ. ಅಂಡ್ ಹೇಗಿರುತ್ತೆ ನನ್ನ ಮೈದನ ಮದುವೆ ಅಂತ ಆದಷ್ಟು ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಎಲ್ಲ ಮದುವೆ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಬನ್ನಿ ಇವಾಗ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಚಪ್ರ ಹಾಕೋಕ್ಕೆ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಸೊ ಇಲ್ಲೇ ನಮ್ಮ ಅಂದರೆ ತೋಟ ಇದೆಯಲ್ಲ, ತೋಟದಲ್ಲೇ ತೆಂಗಿನ ಗಿರಿನೆಲ್ಲ ತೊಗೊಂಬಂದ್ಬಿಟ್ಟು ಈ ಥರ ಮನೆ ಹತ್ರನೇ ಬಂದ್ಬಿಟ್ಟು ಇದೆಲ್ಲ ಚಪ್ರ ಅದು ಕಟ್ತಾರಲ್ಲ, ಎಣಿತಾರಲ್ಲ, ಸೊ ಅದನ್ನು ಮಾಡ್ತಾ ಇದ್ದಾರೆ. ಸೊ ಎಷ್ಟು ಬೇಗ ಮತ್ತು ಎಷ್ಟು ಸ್ಪೀಡಾಗಿ ಮಾಡ್ತಾಯಿದ್ರು ಗೊತ್ತಾ? ನನಗಂತೂ ನೋಡಿ ಫುಲ್ ಒಂಥರ, ನಾವು ಮಾಡೋಕ್ಕೆ ಹೋದರೆ ಒಂದು ದಿನ ಪೂರ್ತಿ ತೊಗೊತೀನಿ ನಾನು ಒಂದನ್ನು ಮಾಡೋದಕ್ಕೆ. ಬಟ್ ಎಷ್ಟು ಸ್ಪೀಡಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಅವ್ರ ಹತ್ರ ಎಲ್ಲ ಅದ್ರದ್ದು ಒಂದು ನ್ಯಾಕ್ ಇರುತ್ತಲ್ವಾ, ಮಾಡಿ ಅಭ್ಯಾಸ ಇರುತ್ತೆ. ಸೊ ಎಸ್, ಫೈನಲಿ ಚಪ್ರದ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಆಯಿತು. ಹಾಗೂ ಬಂದೊಂದು ಅರ್ಧ ಮುಕ್ಕಾಲು ಗಂಟೆನಲ್ಲಿ ಆಲ್ರೆಡಿ ಅವರು 2 ಚಪ್ರನ ಎಳೆದ್ಬಿಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಸೊ ಗೈಸ್, ಇಲ್ಲಿ ನೋಡ್ಬೋದು, ನಾಳೆ ಚಪ್ರ ಹಾಕೋಕ್ಕೆ ಇವತ್ತೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅದೆಲ್ಲ ಇದನ್ನೇನಂತಾರೆ ರೀ, ಇದು ತೆಂಗಿನ ಗೆರಿನ ಎಣಿತಾ ಇರೋದು ಅಂತಾರಲ್ವ, ಚಪ್ರಕ್ಕೆ. ಸೊ ತೆಂಗಿನ ಗೆರಿ ಚಪ್ರಕ್ಕೆ ಎಣಿತಾ ಇದ್ದಾರೆ. ಆ್ಯಂಡ್ ಇನ್ನೇನು ಮದುವೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿ ಹೋಯಿತು. ಮದುವೆ ಅಂದರೆ ಲಿಟ್ರಲ್ ಲೈಕ್ ಮದುವೆ ಇನ್ನೇನು ನಾಳೆ ನಾಡಿದ್ದು ಮದುವೆ ಬಂದೇ ಬಿಡ್ತು. ಸೊ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಇವಾಗ ನಾನು ಹಾಗೂ ಪುನೀತ್ ಅವರ ಬಟ್ಟೆ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅವ್ರು ಇನ್ನೂ ಬಟ್ಟೆ ತೊಗೊಂಡಿಲ್ಲ. ಸೊ ಬಟ್ಟೆ ತೊಗೊಂಡು ಇನ್ನೂ ಬೇಜಾನ್ ಕೆಲಸ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ಇರ್ತೀನಿ. ಬಂದು ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಿ, ಬಿಕಾಸ್ ಅಮ್ಮ ಬಂದು ದೀಪಾವಳಿ ಹಬ್ಬದ ದಿವಸ ಧನಲಕ್ಷ್ಮಿ ಪೂಜೆ ಮಾಡಿರಲಿಲ್ಲ. ಸೊ ಇವತ್ತು ಧನಲಕ್ಷ್ಮಿ ಪೂಜೆ ಮಾಡಿ, ನೆನ್ನೆ ಧನಲಕ್ಷ್ಮಿ ಪೂಜೆ ಮಾಡಿದ್ರು. ಇವತ್ತು ನಾನು ಕೂಡ ಬೆಳಗ್ಗೆ ಎದ್ದು ಹಾಗೆ ಪೂಜೆ ಮಾಡಿದೆ. ಆ್ಯಂಡ್ ಲಚ್ಚು ಇಲ್ಲಿ ಕೂತಿದ್ದಾಳೆ. ಹಾಯ್ ಲಚ್ಚು. ಹಾಯ್. ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ದಾಳೆ. ಬಿಕಾಸ್ ನಾನು ನೈಟೆಲ್ಲ ಮಲಗಿದ್ದೆ. ಬೆಳಗ್ಗೆ 5 ಗಂಟೆಗೆ ಮಲಗಿದ್ರೆ 6 ಗಂಟೆಗೆ ಹೊರಟು ಬಂದ್ವಿ, 6-6:30ಗೆ. ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ. ಇವಾಗ ನೋಡಿದ್ರೆ ಟೈಮೇ ಎಷ್ಟು ಲೇಟ್ ಆಗೋಯ್ತು. ಪೋಸ್ಟೇ ಮಾಡಿಲ್ಲ, ಬೇಜಾರಾಗ್ತಾ ಇದೆ. ಕಷ್ಟಪಟ್ಟು ಮಾಡಿದ್ರೆ ಇಷ್ಟು ಲೇಟಾಗಿ ಆಗ್ತಾ ಇದ್ದೀರಲ್ಲ. ಮಾರ್ಕ್ ಹಾಕು, ಪರವಾಗಿಲ್ಲ, ಇನ್ನು ಟೈಮ್ ಆಯಿತು. ಬೇಜಾರು 12 ಗಂಟೆ ಇನ್ನು. ಓಕೆ, ಸೊ ಬನ್ನಿ ಈಗ. ತಂದ್ವಿ ಮಮ್ಮಿ. ಯೂಶ್ವಲಿ ಪ್ರತಿ ವರ್ಷ ಅಮ್ಮ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಿಲ್ಲ, ಬಟ್ ಧನಲಕ್ಷ್ಮಿ ಪೂಜೆಗೆ ಈ ಥರ ಮುಖವಾಡ ಇಟ್ಬಿಟ್ಟು ಎಲ್ಲ ಒಡವೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಬಟ್ ಈ ಸರಿ ದೀಪಾವಳಿ ಹಬ್ಬದ ದಿವಸ ಧನಲಕ್ಷ್ಮಿ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಹೊರಗಡೆನೂ ಆಗಿದ್ರು, ಮತ್ತು ಇನ್ವಿಟೇಷನ್ ಅದು ಇದು ಅಂದ್ಕೊಂಡು ಆವಾಗ ಮಾಡೋಕ್ಕಾಗಲಿಲ್ಲ. ಸರಿ ಆಯಿತು, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇನ್ನೊಂದು ಶುಕ್ರವಾರ, ಲೈಕ್ ಮದುವೆ ಹಿಂದಿನ ಶುಕ್ರವಾರ ಎಲ್ಲನೂ ಒಡವೆಗಳೆಲ್ಲ ಇಟ್ಟು, ಹೆಣ್ಣಿನ ಒಡವೆಗಳು ಮತ್ತು ನನ್ನ ಒಡವೆ ಕೂಡ ಇದ್ದು, ಸೊ ಅದನ್ನೆಲ್ಲನೂ ಇಟ್ಟು ಈ ರೀತಿಯಾಗಿ ಪೂಜೆ ಮಾಡಿದರು. ಚೆನ್ನಾಗಿ ಮಾಡಿದರು. ಎಲ್ಲ ಪ್ಲೇಟಲ್ಲಿ ಹಾಕ್ಬಿಟ್ಟಿದ್ರು. ನಾನು ಒಂದು ವರ್ಷ ಏನೋ ನಾನು ಇದ್ದಾಗ ಬ್ಲೌಸ್ ಪೀಸಲ್ಲಿ ಈ ಥರ ಹಾಕ್ಬಿಟ್ಟು ಮಾಡಿದ್ದೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾವು ಕೂಡ ಬರೋದು ಲೇಟ್ ಆಗಿತ್ತಲ್ವ, ಸೊ ಅಮ್ಮನೇ ಎಲ್ಲ ಮಾಡ್ಕೊಂಡಿದ್ರು. ಆ್ಯಂಡ್ ಎಸ್, ಈ ರೀತಿಯಾಗಿ ಮಾಡಿದರು.
ಹಾಗೂ ಮದುವೆ ಹೆಣ್ಣಿನ ಒಡವೆ ತೋರಿಸಿಲ್ಲ ಸುಪ್ರಿಯಾ ಅಂತ ಹೇಳ್ತಾ ಇದ್ರಿ. ನಿಜ ಟೈಮೇ ಸಿಕ್ಕಿಲ್ಲ ಅದನ್ನು ಪೋಸ್ಟ್ ಮಾಡೋದಕ್ಕೆ. ನೋಡೋಣ ಮುಂದೆ ಫ್ಯೂಚರಲ್ಲಿ ಯಾವಾಗಲಾದರೂ ಮಾಡ್ತೀನಿ. ಅದಾದಮೇಲೆ ನಾವು ಪುನೀತ್ದು ಬಟ್ಟೆ ತೊಗೊಂಡಿರಲಿಲ್ಲ. ಸೊ ನೋಡಿ ನಾಳೆ ರಿಸೆಪ್ಷನ್ ಇಟ್ಕೊಂಡು ಇನ್ನೂ ನನ್ನ ಗಂಡ ಬಟ್ಟೆ ತೊಗೊಂಡಿಲ್ಲ. ಸೊ ಅದಕ್ಕೆ ಬಟ್ಟೆ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಫಸ್ಟು ರಾಮ್ರಾಜ್ ಬಂದ್ವಿ. ರಾಮ್ರಾಜಲ್ಲಿ ಫಸ್ಟ್ ಒಂದು ಸೆಟ್ ತೊಗೊಂಡ್ಬಿಡ್ತೀನಿ ಅಂತ ಹೇಳಿದರು. ಅದಕ್ಕೆ ನನಗೆ ನಾರ್ಮಲ್ ಕಾಟನ್ ಬಟ್ಟೆಗಿಂತ ರೇಷ್ಮೆದು ಚೆನ್ನಾಗಿರುತ್ತೆ. ಸೊ ಸೆಮಿ ರೇಷ್ಮೆ ತೊಗೊಂಡ್ವಿ. ಪ್ಯೂರ್ ರೇಷ್ಮೆನೂ ತುಂಬ ಕಾಸ್ಟ್ಲಿ ಇತ್ತು. ಅದಷ್ಟೊಂದೇನು ಬೇಡ, ಒನ್ ಟೈಮ್ ಯೂಸ್ಗಲ್ವಾ, ಬೇಡ ಅಂತ ಹೇಳಿಬಿಟ್ಟು ಸೆಮಿ ರೇಷ್ಮೆನ ತೊಗೊಂಡ್ವಿ. ಸೆಮಿ ರೇಷ್ಮೆದು ಸೆಟ್ ಬರುತ್ತಲ್ಲ ಅದು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಎಂಗೇಜ್ಮೆಂಟ್ ಟೈಮಲ್ಲಿ ನಿಮಗೆ ಹೇಳಿದ್ದೆ, ಪುನೀತ ಯಾವಾಗಲೂ ಅಷ್ಟೇ ಲಾಸ್ಟ್ ಮೂಮೆಂಟ್ ಅಂದರೆ ನಾನು ತೊಗೊಳ್ಳೋಲ್ಲ, ಬಟ್ಟೆ ತೊಗೊಳ್ಳೋಲ್ಲ, ನನ್ನ ಹತ್ರ ಇದೆ ಅಂದ್ಕೊಂಡೇ ಇರ್ತಾರೆ. ಇವಾಗ ನಾಳೆ ಎಂಗೇಜ್ಮೆಂಟ್ ಅನ್ನೋಂಗೆ ಇವತ್ತು ಬಂದುಬಿಟ್ಟು ಅಯ್ಯೋ ನನ್ನ ಹತ್ರ ಶರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಹುಡುಕಿ, ಇಲ್ಲಾಂದ್ರೂ 10-12 ಶಾಪ್ ಹುಡುಕಿ ನಾವು ಬಂದು ಬಟ್ಟೆ ತೊಗೊಂಡಿದ್ದು. ಇವಾಗಲೂ ಅಷ್ಟೇ ನಾಳೆ ರಿಸೆಪ್ಷನ್ ಇದೆ ಗೈಸ್. ರಿಸೆಪ್ಷನ್ಗೆ ಇನ್ನೂ ಬಟ್ಟೆ ತೊಗೊಂಡಿಲ್ಲ. ಇವಾಗ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಬ್ಲೇಸರ್ ಹಾಕ್ಕೋತಾರೆ, ಬಟ್ ಅದರೊಳಗಡೆ ಶರ್ಟ್ ನೋಡಿ ಹಿಂಗೆ ಬ್ಯಾಕ್ ಕ್ಯಾಮ್ರಾ ಸರಿ. ಚೆನ್ನಾಗಿದೆ, ಹಾಕೋಬಹುದು ಕಣ್ರಿ. ಇದಕ್ಕೆ ಇನ್ನೇನು ಹಾಕೋತೀಯ ಮತ್ತೆ? ಕ್ಯಾಶುವಲ್ ಶರ್ಟೇ ಕಣ್ ತಗೋ, ಕ್ಯಾಶುವಲ್ ಶರ್ಟೇ ರೀ. ನಿಂಗೆ ಟೇಸ್ಟ್ ಇಲ್ಲ, ನನಗೆ ಕೇಳು ನೀನು. ತೋರಿಸಿಲಿ ಮುಂದೆ ತೋರಿಸಿ ನನಗೆ ಫ್ರಂಟ್. ಏನು ಅನ್ನಿಸ್ತಾಯಿಲ್ಲ, ಸಕ್ಕದಾಗಿದೆ. ಸ್ವಲ್ಪ ಐರನ್ ಮಾಡಿಸ್ಕೋಬೇಕಾಗುತ್ತೆ ಮತ್ತೆ ಅಷ್ಟೇ. ನಡಿ, ನಿಂಗೆ ಇಷ್ಟ ಆಯ್ತಾ? ಸಕ್ಕತ್ತಾಗಿ ಕಾಣಿಸ್ತಾ ಇದೆ ರೀ. ಅದ್ರ ಮೇಲೆ ಬ್ಲೇಸರ್ ಎಲ್ಲ ಬರುತ್ತಲ್ಲ, ಮಸ್ತ್ ಕಾಣಿಸ್ತೀಯ. ಬಾ ನೀನೇ, ನಾನೇ ಮದುವೆ ಹೆಣ್ಣು, ನೀನೇ ಮದುವೆ ಗಂಡು. ಎಲ್ಲ ಲಾಸ್ಟ್ ಮೂಮೆಂಟ್ ಮಾಡ್ತಾರೆ ನನ್ನ ಗಂಡ. ಇವಾಗ ಲಾಸ್ಟ್ ಮೂಮೆಂಟು ಪಂಚೆಗೆ ಚಪ್ಪಲಿ ಶಾಪಿಂಗ್ ಬಂದಿದ್ದಾರೆ. ಅಪ್ಪ ಬೇಗ ತಗೋ. ಯಾವ್ದು ತಗೋತಾ ಇದೆಯಾ ಹೇಳು? ಇದು ಚೆನ್ನಾಗಿದೆ ಅಲ್ವಾ? ನನ್ನ ಸ್ಥಿತಿ ನೋಡಿ, ಇಲ್ಲಿ ನಿದ್ದೆ ಬರ್ತಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಎಸ್, ಬೆಳಗ್ಗೆಯಿಂದ ಬರೀ ಓಡಾಟನೇ ಆಯ್ತು. ಅಂಡ್ ಇವಾಗ ಸಂಜೆ ಕೂಡ ಆಯ್ತು. ಸೊ ಇವಾಗ ಮೆಹಂದಿ ಸೆಷನ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇವತ್ತು ನಮ್ಗೆ ಮೆಹಂದಿ ಹಾಕಕ್ ಬಂದಿರೋದು ಬಂದು ಜಾನ್ವಿ ಅಂತ. ಅವ್ರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಫುಲ್ ಹ್ಯಾಂಡ್ ಮೆಹಂದಿ ಹಾಕ್ಸ್ಕೋಬೇಕು ಅಂತ ರೆಡಿ ಆಗ್ಬಿಟ್ಟಿದೀವಿ. ಶಾರದಾಕ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅಂಡ್ ಜಾನ್ವಿ ನನಗೂ ಹಾಗೂ ಶಾರದಾಕಂಗೂ ಹಾಕ್ತಾರೆ. ಮತ್ತೆ ನಾನು ಮಮ್ಮಿಗೆ, ಅಮ್ಮಂಗೆ, ಅಜ್ಜಿಗೆ ಎಲ್ಲರಿಗೂ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ಮೆಹಂದಿ ಸೆಷನ್, ಲೈಕ್ ನನ್ನ ಮೈದನ ಮದ್ವೆದು ಮೆಹಂದಿ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಸೊ ಜಾನ್ವಿ ಅವ್ರು ಬಂದಿದ್ದಾರೆ. ಹಾಯ್ ಜಾನ್ವಿ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ಗೈಸ್, ಜಾನ್ವಿ ಅವರು ಇವತ್ತು ಮೆಹಂದಿನ ಹಾಕ್ತಾ ಇರೋದು. ಅಂಡ್ ತುಂಬಾ ಟೈಮ್ ಇಂದ ನಾನು ಇವ್ರನ್ನ ಕೇಳ್ತಾನೆ ಇದ್ದೆ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಸೀಮಂತ ಟೈಮಲ್ಲಿ ಮತ್ತೆ ನಾಮಕರಣದಲ್ಲೂ ಮಿಸ್ ಆಯ್ತು. ಅವಾಗ ಅವರು ಕೂಡ ಬಿಸಿ ಆಗ್ಬಿಟ್ರು. ಮತ್ತೆ ನಾನು ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೇಳಿದ್ರಿಂದ ಅವಾಗೆಲ್ಲ ಮಾಡಿಸ್ಕೊಳಕ್ಕೆ ಆಗಿರ್ಲಿಲ್ಲ. ಸೊ ಈ ಸತಿ ಇಲ್ಲ ಇವರೇ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಹೇಳಿ ಕರ್ಸ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡಿದ್ದಾರೆ. ಹೇಗ್ ಬರುತ್ತೆ ಡಿಸೈನ್ಸ್, ಪ್ಯಾಟರ್ನ್ಸ್ ಎಲ್ಲ ಪ್ರತಿಯೊಂದನ್ನು ಶೇರ್ ಮಾಡ್ಕೊಂತೀನಿ. ಹಾಗೂ ಜಾನ್ವಿದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನೇ ಬೇಕಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇರ್ತೀನಿ. ನೀವು ಕೂಡ ನಿಮ್ಮ ಸ್ಪೆಷಲ್ ಒಕೇಶನ್ ನ ಇನ್ನಷ್ಟು ಸ್ಪೆಷಲ್ ಮಾಡ್ಕೋಬಹುದು ಕೈ ತುಂಬಾ ಈ ತರ ಬ್ಯೂಟಿಫುಲ್ ಆಗಿರುವಂತ ಮೆಹಂದಿನ ಹಾಕೊಂಡು. ಸೊ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಕ್ಕ ಹೇಗ ಅನಿಸ್ತಿದೆ? ಅಕ್ಕ ಫಸ್ಟ್ ಆಫ್ ಆಲ್ ಹಾಯ್ ಮಾಡಿ. ಅಕ್ಕ ಕೂಡ ಗ್ರೀನ್ ಡ್ರೆಸ್ ಹಾಕೊಂಡ್ ಬಂದಿದ್ದಾರೆ. ಇವತ್ತು ಮೆಹಂದಿ ಹಾಕ್ಸ್ಕೊಳ್ಳೋಣ ಜಾನ್ವಿ, ಗ್ರೀನ್ ಡ್ರೆಸ್ ಹಾಕೊಂತ ನನ್ಗೂ ಹೇಳಿದ್ರು. ನಾನು ತಂದಿದ್ದೀನಿ, ಬಟ್ ಬೆಳಗ್ಗೆಯಿಂದ ಇದ್ರಲ್ಲೇ ಇದ್ದೀನಿ. ಇವಾಗ ಇದ್ರಲ್ಲೇ ಮುಗಿಸ್ಕೊಂಡ್ಬಿಡೋದು. ಸೊ ಚೇಂಜ್ ಮಾಡ್ಲಾ? ನೋಡ ಟ್ರೈ ಮಾಡ್ತೀನಿ. ಅದೇ ಅದು ಹಿಂಗಿದೆ, ನನ್ ಇವಾಗ ಇಲ್ಲಿ ತನಕ ಇದೆ ಅದು, ಮತ್ತೆ ಆಗಲ್ಲ. ಟ್ರೈ ಮಾಡ್ತೀನಿ. ಸೊ ಎಸ್ ಫ್ರೆಂಡ್ಸ್, ಇವಾಗ ಬನ್ನಿ ನಾನು ಕೂಡ ಒಂದು ಪುಟ್ಟ ಮೆಹಂದಿ ಸೆಷನ್ ಈ ಕಡೆ ಸೈಡಲ್ಲಿ ನಾನು ಕುತ್ಕೊಂಡು ಹಾಕ್ತಾ ಇರ್ತೀನಿ ನಮ್ಮ ಅಮ್ಮಂಗೆ. ಮಮ್ಮಿನ ಮಾತಾಡ್ಸೋಣ. ಅಜ್ಜಿಗೆ ಹಾಕೋಣ ಫಸ್ಟ್. ಹಾಕ್ಸ್ಕೊಳ್ಳಿ, ಏನಾಗಲ್ಲ. ಗೈಸ್, ಮಮ್ಮಿ ಹಾಯ್. ಮಮ್ಮಿ ಹಾಯ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀವಿ. ಎಲ್ಲರೂ ಮೆಹಂದಿ ಹಾಕ್ಸ್ಕೊಳ್ಳೋಣ. ಬನ್ನಿ ಎಲ್ರು ಮೆಹಂದಿ ಹಾಕ್ಸ್ಕೊಳ್ಳೋಣ. ಈ ವಿಡಿಯೋ ಮುಗಿಯೋಷ್ಟು ಸೊ ಗೈಸ್, ಇವತ್ತು ನನ್ನ ಮಮ್ಮಿಗೆ 2 ಕೈಗೂ ಹಾಕ್. ನಮ್ಮಮ್ಮೆ 2 ಕೈಗೂ ಹಾಕ್ಸ್ಕೊ. ಅರೇಬಿಕ್ ಹಾಕ್ತೀನಿ ತಗೋ.
ನಾನು ಮೆಹಂದಿ ಹೆಂಗ್ ಹಾಕ್ತೀನಿ ಹೇಳು. ಚೆನ್ನಾಗಿ ಆಗ್ತಾರೆ ಇಷ್ಟ. ನಾನು ಫಸ್ಟ್ ಎಲ್ಲ ನಾನೇ ಅಲ್ಲ, ನಂದು ಮೆಹಂದಿ ಡಿಸೈನ್ ಕಲಿಯಕ್ಕೆ ಅವಳು ಹೋಗಿದ್ದು ಕೋರ್ಸ್ಗೆ ಕಲ್ತಿದ್ವಿ ಇವಳು. ನಾನು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸ್ಕೂಲ್ ಡೇಸ್ ಇಂದಾನು ಮೆಹಂದಿ ಹಾಕ್ತೀನಿ. ಅವಾಗ ತುಂಬಾ ಸ್ಲೋ ಆಗಿ ಆಗ್ತಾ ಇದೆ, ಇವಾಗ ಒಂಚೂರು ಫಾಸ್ಟ್ ಆಗಿದ್ದೀನಿ ಅಷ್ಟೇ. ಸೊ ಸ್ಟಾರ್ಟ್ ಮಾಡೋಣ ಮಮ್ಮಿ. ಮಾಡು. ನಾನಿವತ್ತು ಮಮ್ಮಿಗೆ, ಅಮ್ಮಂಗೆ ಹಾಗೂ ಅಜ್ಜಿಗೆ, ಆದ್ರೆ ಲಚ್ಚುಗೂ ಕೂಡ ನಾನೇ ಮೆಹಂದಿ ಹಾಕೋದು ಗೈಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಅತ್ತೇನು ಹಾಕ್ಸ್ಕೊಳ್ಳೋ ಡೌಟ್. ಹಾಕ್ಸ್ಕೊಂಡಿದ್ದ ಯಾವತ್ತೂ ಹಾಕ್ಸ್ಕೊಳಿಲ್ಲ, ಹಾಕ್ತೀನಿ ಇವತ್ತು. ಹಾಕ್ಸ್ಕೊಳ್ಳಿ ಮಗನ್ ಮದ್ವೆ ಪಾಪ. ಏನು ಇದಾ? ಇದು ನನ್ನ ಮದ್ವೆದು. ನನ್ನ ಮದ್ವೆ ಆದ್ಮೇಲೆ ನನ್ನ ತಂಗಿ ಮದ್ವೆಗೆ ಹಾಕಿದೆ, ಇವಾಗ ಹಾಕೊಂಡಿದ್ದೀನಿ. ತಗೊಳ್ಳಿ ಮ್ಯಾಮ್, ಪರವಾಗಿಲ್ಲ. ಹಾ, ತಗೊಳ್ಳಿ, ಅದನ್ನೇ ತಗೊಳ್ಳ? ಕಲರ್ ಚೆನ್ನಾಗಿ ಬರುತ್ತೆ. ಹೌದಾ? ಇರಿ, ಅವ್ರು ನೋಡು ಆಸ್ಕೆ ಮೇಲೆ ಜಂಪ್ ಮಾಡ್ತಾನೆ ಇದಾರೆ. ಅವ್ರು ಹಾಕ್ತಾರೆ, ಅವ್ರ ನನ್ಗೆ ಮತ್ತೆ ಶಾರದಾಕ್ಕಂಗೆ ಹಾಕ್ತೀನಿ. ಇವ್ರ ಮಮ್ಮಿ ಅವ್ರಿಗೆಲ್ಲ ನಾನು ಹಾಕ್ತೀನಿ, ಲೇಟ್ ಆಗ್ಬಿಡುತ್ತೆ ಅಂತ. ಸಂಜೆ ಇನ್ನವರು ಇದು ಲಡ್ಡುನು ಪರವಾಗಿಲ್ಲ ಅಲ್ವಾ? ಹ್ಞೂ, ಸೈಲೆಂಟ್ ಅಂತ ಏನ್ ಇದ್ದಿಲ್ಲ. ನಿನ್ ಮಕ್ಳಷ್ಟು ದಾಟಿ ಇಲ್ಲ, ನಿನ್ ಮಕ್ಳಷ್ಟು ಯಾರು ದಾಟಿ ಇಲ್ಲ. ನಾಳೆ ಇರೋದು ಇಷ್ಟೊತ್ತಲ್ಲಿ ಹಿಡಿಯೋದೈತಲ್ಲ ಆಂಟಿ, ಊಟ ಜಾಸ್ತಿ ಮಾಡಿ, ಜ್ಯೂಸ್ ನನ್ಗೆ ಅದೇ ಟೆನ್ಷನ್ ಆಯ್ತು, ಹೆಂಗ್ ಹಿಡಿಯೋದಪ್ಪ. ಅದೇನೆ ಏನ್ ಓಡಾಡ್ತಾರೆ, ಭಯ ನನ್ಗೆ. ಯಪ್ಪ ಲಕ್ಷಿತ ಜಾಸ್ತಿ ಐತಿ, ಓಡಾಡ್ತಾರೆ ಸುಮ್ಮನೆ. ಲಕ್ಷಿತ್ ಏನ್ ಗೊತ್ತ, ಒಂದ್ ಸ್ವಲ್ಪನೂ ಯೋಚನೆ ಮಾಡಲ್ಲ. ಓಕೆ ನಾನು ಬೀಳ್ತೀನಿ, ನಂಗೆ ಏಟ್ ಆಗುತ್ತೆ. ಆರ್ಯನ್ ಹಂಗೆ ಮಾಡ್ತಿದ್ದ ಜನ್ಗೆ. ನಿಮ್ ಮದ್ವೆ ನಾವು ಎಷ್ಟು ಓಡಾಡೋದೇ ನಮ್ಗೆ ಗೊತ್ತಿಲ್ಲ. ನಮಗೂ ಹಿಡಿಯಕ್ಕಾದ್ರೆ ಕಡೆಗೆ ಬಿಟ್ಟೆ ಬಿಟ್ಟಿದ್ರೆ ಬಿಡಿ. ಅಷ್ಟೊಂದ್ ಆಡಿಸ್ಬಿಟ್ಟ ಜಾನ್ವಿ ಮದ್ವೆಲಿ. ಅಪ್ಪ ಓಡಾಡ್ದ ಸೇಮ್. ಈಗ ಆರ್ಯನ್ ಗ್ರೂಪನೇ ಇವನು ಸೇಮ್. ಆಮೇಲೆ ಆರ್ಯನ್ ಆಮೇಲೆ ಸೈಲೆಂಟ್ ಬಂದ ಜನ್ವಿ. ಬರ್ತಾನೆ ಸುಂದರ. ಇವ್ರು ಇಬ್ರು ಅವ್ರದ್ದು ಪುನೀತಪ್ಪನ ಮೇಲೆ ಹೋಗೋರೆ. ಹೌದು. ನಿನ್ ಕೈಲ ಕಲಿಸ್ಬಿಡ್ತಾಗಲ್ಲ. ಇದು ಚಿನ್ನಮ್ಮ ಮುಟ್ಬಾರ್ದಪ್ಪ, ಮುಟ್ಬಾರ್ದು. ಲಕ್ಷಿ ಇರಿ, ಲಕ್ಷಿ ಆಯ್ತಾ? ಅವೆಲ್ಲ ಮುಟ್ಬಾರ್ದು ನೀನು. ನಿನ್ಗೂ ಹಾಕ್ತೀನಿ ಲಾಸ್ಟ್ ಅಲ್ಲಿ, ಸುಮ್ನಿರ್ಬೇಕು ಅಲ್ಲೇ ತನಕ. ಮಾಡ್ಕೊಡ್ರು ನಂಗೆ. ನೀನ್ ಡ್ರಾ ಮಾಡ್ಕೊತಾ ಇದೀಯಾ? ಅಮ್ಮಮ್ಮಂಗ್ ಹಾಕ್ತಾ ಇದೀನಿ. ನೀನ್ ನನ್ಗೆ ಅಲ್ಲಾಡ್ಸ್ಬೇಡ. ಏನ್ ಮಾಡ್ತಾ ಇದೀಯಾ ಮಾಮಗೆ? ಅಮ್ಮಮ್ಮಂಗೆ ಏನೋ ಒಂದು ಬ್ಯೂಟಿಫುಲ್ ಡಿಸೈನ್ ಮಾಡ್ತಾ ಇದೀನಿ. ಬಟರ್ಫ್ಲೈನಾ? ಯಪ್ಪ ಎಷ್ಟು ಚೆನ್ನಾಗಿದೆ. ಮಾಮುದು ಅದ್ರ ಹುಡಿ ಬಗ್ ನೋಡ್ಬೇಕಂದ್ರೆ. ಜನ ಎಷ್ಟವರ್ ಇರ್ಬೇಕಿದು? ಹಾ, ನೈಟ್ ಮಾರ್ನಿಂಗ್ ಎದೋಳ್ತಿರಲ್ಲ. ಇದಕ್ಕೇನಾದ್ರೂ ಹಚ್ಬೇಕಾ ನಾವು? ಶುಗರ್ ಸಿರಪ್ ಹಾಕ್ಬೇಕು. ಹಾಕ್ಬೇಕು. ಅದಾದ್ಮೇಲೆ ಲಾಂಗ್ ಸ್ಟೇನ್ ಇರೋದಕ್ಕೆ ಲವಂಗದ ಸ್ಟೀಮ್ ತಗೊಂಡು ಬೆಸ್ಟ್ ಹೌದು. ಮಾಡ್ಬೇಕಾದ್ರೆ ಕೊನೆಟ್ ಆಯಿಲ್ ಹಾಕ್ಬಿಟ್ಟು ಹಿಂಗೆ ನಾವು ತುಂಬ ಸ್ಲೋ. ಅವ್ರು ನೋಡಿ ಎಷ್ಟು ಫಾಸ್ಟಾಗಿ ಅವ್ರಂದ್ರೆ ಡೈಲಿ ಹಾಕಿ ಹಾಕಿ ಪ್ರೊಫೆಷ್ನಲ್ ಆಗಿ ಅಭ್ಯಾಸ ಆಗಿದೆಯಲ್ಲ. ಸೊ ಗೈಸ್, ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಒಂದು ಸಿಂಪಲ್ ಆಗಿರುವಂಥ ಮೆಹಂದಿ ಫಂಕ್ಷನ್ ನಡೀತಾ ಇತ್ತು. ತುಂಬಾ ಚೆನ್ನಾಗಿತ್ತು ವಾತಾವರಣ ಅಂತೂ. ಎಲ್ಲರೂ ಒಂಥರ ಖುಷಿಯಾಗಿ ಮೆಹಂದಿನ ಹಾಕಿಸ್ಕೊತಾ ಇದ್ವಿ. ಒಂಥರ ಸಖತ್ ಖುಷಿ ಆಗ್ತಿತ್ತು. ಈ ದಿನಕ್ಕೋಸ್ಕರ ಎಷ್ಟು ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ವಿ. ಅಯ್ಯೋ, ನಮ್ಮ ಸುಮಂತ್ಗಂತೂ ನಾನು ಮತ್ತು ಶಾರದಾಕ ಇಬ್ಬರು ಸೇರಿ ಎಷ್ಟು ಕಾಟ ಕೊಟ್ಟಿದ್ವಿ. ಯಾವಾಗ ಮದುವೆ ಆಗ್ತೀರಾ ನೀವು, ನಾವು ಯಾವಾಗ ನಮ್ಮ ಮೈದಿನ ಮದುವೆನಲ್ಲಿ ಮಿಂಚದು ಸುಮಂತ್ ಅಂತೆಲ್ಲ ಪಾಪ ಎಷ್ಟು ಕಾಟ ಕೊಟ್ಟಿದ್ದೀವಿ. ಬಟ್ ಫೈನಲಿ ಎಸ್, ಆ ದಿನ ಬರ್ತಾ ಇದೆ ಅಂದಾಗ ತುಂಬಾ ಖುಷಿ ಆಗ್ತಿದೆ.
ಈ ಮನೇಲಿ ನಾನು ವಿಟ್ನೆಸ್ ಮಾಡ್ತಾ ಇರೋವಂಥ ಮೊದಲನೇ ಮದುವೆ ಇದು. ಆ್ಯಂಡ್ ಮೋರ್ ಓವರ್ ನಂಗೆ ಖುಷಿ ಏನು ಗೊತ್ತಾ, ಅಕ್ಕಾಗಿ ಮದುವೆನ ಮಾಡಿದ್ದೀವಿ ನನ್ನ ತಂಗಿದು, ಬಟ್ ಅತ್ತಿಗೆಯಾಗಿ ಇದು ಮೊದಲನೇ ಮದುವೆ ಮಾಡ್ತಾ ಇರೋದಲ್ವ, ಸೊ ಒಂಥರ ಫುಲ್ ಖುಷಿ ಆಗ್ತಿತ್ತು. ಆ್ಯಂಡ್ ಗೈಸ್ ಎಸ್ ಈ ರೀತಿಯಾಗಿ ಮೆಹಂದಿ ಹಾಕ್ತಾಯಿದ್ರು. ಸೊ ಜಾನ್ವಿ ಅಂತೂ ತುಂಬಾ ಚೆನ್ನಾಗಿ ಮೆಹಂದಿ ಹಾಕ್ತಾರೆ. ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ತುಂಬ ಒಳ್ಳೊಳ್ಳೆ ಸಖತ್ತಾಗಿ ಮೆಹಂದಿ ಹಾಕ್ತಾರೆ, ತುಂಬ ಒಳ್ಳೊಳ್ಳೆ ಪ್ಯಾಟರ್ನ್ಸ್ನ ಹಾಕ್ತಾರೆ, ರಿಪೀಟೆಡ್ ಪ್ಯಾಟರ್ನ್ಸ್ ಅಂತ ಅನ್ಸೋದಿಲ್ಲ. ಮತ್ತು ಅವ್ರದ್ದು ಫಿನಿಶಿಂಗ್ ಇದೆಯಲ್ಲ ಅದೆಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಹಾಗೂ ಆ ಕೋನ್ಸ್ ಎಲ್ಲ ಅವ್ರು ಪ್ರಿಪೇರ್ ಮಾಡಿದಾರಲ್ಲ ಮೆಹಂದಿದು ಇದೆಲ್ಲ, ಅದೆಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ಥರದ ಇರಿಟೇಷನ್ ಆಗಲಿ ರ್ಯಾಷಸ್ ಆಗಲಿ ಏನೂ ಆಗಲ್ಲ. ಮತ್ತು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಂಗೆ ಪರ್ಸ್ನಲಿ ತುಂಬ ಜಾಸ್ತಿ ಇಷ್ಟ ಆಯಿತು ಜಾನ್ವಿಯವರ ಮೆಹಂದಿದು. ನಾನು ಸುಮಾರು ಸತಿ ಅವ್ರನ್ನ ಟ್ರೈ ಮಾಡಿ ಈ ಸತಿ ಪಕ್ಕಾ ಮಾಡಿಸ್ಕೊಂಡು ಈ ಸತಿ ಅವ್ರ ಹತ್ರನೇ ಹಾಕ್ಸ್ಕೋಬೇಕು ಅಂತ ಹಾಕ್ಸ್ಕೊಂಡಿದ್ದೀನಿ. ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೂಡ ಇದೆ, ಹಾಗೂ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ಔಟ್ ಮಾಡಿ. ಆ್ಯಂಡ್ ಲೈಟಿಂಗ್ ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ಒಂದು ಒಳ್ಳೆ ಹೈ ವೋಲ್ಟೇಜ್ ಲೈಟ್ನ ತೊಗೊಂಬಂದು ಕೂಡ ಫಿಕ್ಸ್ ಮಾಡಿದ್ರು. ಸೊ ದಟ್ ಒಂದು ಸ್ವಲ್ಪ ಚೆನ್ನಾಗಿ ಬೆಳಕು ಬರಲಿ, ವೀಡಿಯೋಸ್ ಎಲ್ಲ ನನಗೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಮದುವೆ ಮನೆ ಅಂದಮೇಲೆ ಬೆಳಕೆಲ್ಲ ತುಂಬ ಜಾಸ್ತಿ ಇರಬೇಕಲ್ವ, ಸೊ ಅದಕ್ಕೇ. ಆ್ಯಂಡ್ ಇನ್ನು ಹೊರಗಡೆ ನೀವು ಸೀರಿಯಲ್ ಲೈಟ್ಸ್ ಎಲ್ಲ ಬಿಡ್ತಾರಲ್ಲ, ಅದನ್ನು ಬಿಡಿಸಿಲ್ವ ಅಂತ ಕೂಡ ಅನ್ಕೋಬೋದು ನೀವು. ಸೊ ಚಪ್ರ ಆದಮೇಲೆ ಬಿಡಿಸ್ಬೇಕಂತೆ ಅದಕ್ಕೆ ಚಪ್ರ ನಾಳೆ ಅಂದರೆ ನೆಕ್ಸ್ಟ್ ಡೇನಲ್ಲಿ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗೂ ಮೆಹಂದಿ ಹಾಕೋಕ್ಕಿಂತ ಮುಂಚೆ ಎಲ್ಲ ಪ್ರಿಪರೇಷನು ಮಾಡಿ ಮೆಹಂದಿನ ಹಾಕ್ಸ್ಕೊತಾ ಇದ್ವಿ. ಸೊ ಅಡುಗೆ ಎಲ್ಲ ಕೂಡ ಮಾಡಾಗಿತ್ತು. ಆ್ಯಂಡ್ ನನ್ನ ಮಕ್ಕಳಿಗೆ ಊಟ ತಿನ್ನಿಸೋಂಥ ಜವಾಬ್ದಾರಿ ಅವ್ರ ಅಪ್ಪ ತೊಗೊಂಡಿದ್ರು. ಸೊ ಪುನೀತ್ ನಾನೇ ತಿನ್ನಿಸ್ತೀನಿ ಬಿಡು ಅಂತ ಹೇಳಿದರು. ಸೊ ಸಿಂಬಾ ಹಾಗೂ ಲಕ್ಷಿತ್ಗೆ ಇಬ್ರಿಗೂ ಪುನೀತೆ ತಿನ್ನಿಸಿದ್ರು. ಆ್ಯಂಡ್ ನನ್ನ ಲಚ್ಚು ಬಂದುಬಿಟ್ಟು ಒಂಥರ ಡಿಫ್ರೆಂಟಾಗಿ ಮೆಹಂದಿ ಹಾಕ್ಸ್ಕೊಂಡಿದ್ಲು. ಸೊ ಅದರಿಂದ ಆರಾಮಾಗಿ ತಿನ್ನಿಸೋದು ಅದು ಹೇಗೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ಶಾರದಾಗೆ ಅದು ನೋಡ್ಬೋದು, ಒಂದು ಕೈ ಮೆಹಂದಿ ಫುಲ್ ಫಿನಿಶೇ ಆಯಿತು. ಆ್ಯಂಡ್ ಇನ್ನೊಂದು ಕೈಗೆ ಇವಾಗ ಹಾಕ್ತಾ ಇದ್ದಾರೆ. ಎಷ್ಟು ಬೇಗ ಹಾಕ್ತಾಯಿದ್ರು ಗೊತ್ತಾ ನಿಜವಾಗ್ಲೂ. ನಾನು ಅವ್ರು ಒಂದು ಕೈ ಫಿನಿಶ್ ಆದರೂ ನಂದಿನ್ನೂ ಇಷ್ಟು ಫಿನಿಶ್ ಆಗಿರಲಿಲ್ಲ. ಬಟ್ ನಂದು ಕೂಡ ಡಿಸೈನ್ ಚೆನ್ನಾಗಿ ಬಂದಿದೆ ಅಲ್ವಾ, ನಂಗೆ ಚೆನ್ನಾಗಿ ಅನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಲಡ್ಡು ಒಂದು ಡಾಟ್ ಹಾಕಿ ಕೈ, ಲಡ್ಡು ಬೇಡ ಒಂದು ಡಾಟ್ ಹಾಕಿ ಏನಾಗಲ್ಲ. ಸಾಕು ಅದನ್ನ ಹಿಂಗ್ ಮಾಡ್ಕೊಂಡು ಬಾಯಿಗೆ ಹಾಕೋತಾನ. ಆಮೇಲೆ ಮನೆ ತುಂಬ ಜನ ಇದ್ದರೆ ಮನೆ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವ, ಒಂಥರ ಕಿಲಕಿಲ ಅಂತ ಒಂಥರ ಹರಳಿರೋ ಇದ್ರ ಥರ ಹೂವಿನ ಥರ ಇರುತ್ತೆ ಮನೆ ಅಂತ ನಂಗೆ ಫೀಲ್ ಆಗ್ತಿತ್ತು. ಸ್ಪೆಷಲಿ ವಿಡಿಯೋ ಇವಾಗ ನಾನು ಎಡಿಟ್ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿತ್ತಲ್ವ ಅವತ್ತು ಅಂತ ಇವಾಗ ನಾನು ರೀಕಾಲ್ ಮಾಡ್ತಾ ಇರಬೇಕಾದ್ರೆ ಸಖತ್ ಖುಷಿ ಆಗ್ತಿತ್ತು ನನಗಂತೂ. ಮನೆ ತುಂಬ ಮಕ್ಕಳಿದ್ದಾರೆ. ಎಷ್ಟು 1 2 3 4 5, ಅದು ಬರೀ ಗಂಡು ಮಕ್ಕಳೇ ಆಯಿತಾ. ಹೆಣ್ಮಕ್ಳು ಮೊಮ್ಮಕ್ಕಳಿಲ್ವಲ್ಲ, ಏನು ಮಾಡೋದು, ಬರೀ ಗಂಡು ಮಕ್ಕಳು ಮೊಮ್ಮಕ್ಕಳೇ ಇರೋದು, ಮೊಮ್ಮಗಳು ಅಂತ ಯಾರೂ ಇಲ್ಲ. ನೋಡೋಣ ನಮ್ಮ ಸುಮಂತ್ ತಂಗಿ ಮುಂದೆ ಫ್ಯೂಚರಲ್ಲಿ ಹೆಣ್ಮಗು ಹುಟ್ಟಿದ್ರೆ ಆವಾಗ ನೋಡಬೇಕು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ದೊಡ್ಡಣ್ಣ. ಹಾಗೂ ಇವಾಗ ಅಜ್ಜಿಗೂ ಕೂಡ ನಾನೇ ಮೆಹಂದಿನ ಹಾಕ್ತಾಯಿದ್ದೀನಿ. ಮಮ್ಮಿದು ಮುಗೀತು, ಇವಾಗ ಅಜ್ಜಿಗೆ ಹಾಕ್ತಾಯಿದ್ದೀನಿ. ಅಜ್ಜಿಗೆ ಕೂಡ ಒಂದು ಸಿಂಪಲಾಗಿ ಹಾಕ್ತಾಯಿದ್ದೀನಿ. ಒಂಥರ ಹಿಂಗೆ ರೌಂಡ್ ಫ್ಲವರ್ದು ಬರುತ್ತಲ್ಲ ಆ ಥರ ಡಿಸೈನ ಹಾಕ್ತಾಯಿದ್ದೀನಿ. ಅಜ್ಜಿ ಬೇಡ ಅಂತಾಯಿತು, ನಾನೇ ಹಿಂಸೆ ಮಾಡಿ ಬಂದು ಕೂರಿಸ್ಕೊಂಡು ಹಾಕ್ತಾಯಿದ್ದೀನಿ. ದೊಡ್ಡದೇಗೌಡ ಅದು ಹೆಸರಲ್ಲ ಅನ್ಸುತ್ತೆ. ಅದು ಹೆಸರು ಗೂಳಿ ದೊಡ್ಡದೇಗೌಡ ಅಂತ ಅವ್ರ ಹೆಸರು. ಗೂಳಿ ಸಾಕರ ಗೊತ್ತಿಲ್ಲ. ಆ ತರ ಹೆಸರು ಯಾಕೆ ಇಟ್ಟವ್ರೆ ಅಂತ ಅವ್ರ ಅಪ್ಪನ ಹೆಸರು ಇಟ್ಟವ್ರೆ. ಗೂಳಿ ದೊಡ್ಡ ಗೂಳಿಗೌಡ ಅಂತ. ಗೂಳಿಗೌಡ ನಿಮ್ಮ ಮಾವನ ಹೆಸರು. ನಿಮ್ಮ ಮಾವು ನೋಡಿದೀರಾ ನೀವು? ನಿಮ್ ಮದ್ವೆ ಆದಾಗ ನಿಮ್ ಅತ್ತೆ ಮಾವ ಎಲ್ಲ ಇದ್ರ ಅಜ್ಜಿ? ಸೋದರದ ಅತ್ತಿ ಅಲ್ವೇ. ಓ ಸೋದರತ್ತನ. ನಮ್ಮ ಅಪ್ಪನ ಬಿಡ್ತಾಳ ತಂಗಿ. ಸೋದ್ರ ಮಾವನ್ನೇ ಮದ್ವೆ ಆಗಿದ್ದ ನೀವು? ಸೋದರತ್ತ ಮಗನ. ಸೊ ಎಸ್ ಮೆಹಂದಿ ಸೆಷನ್ ನಡೀತಾ ಇದೆ. ನಾನು ಕೂಡ ಒಂದು ಸ್ವಲ್ಪ ಇಬ್ರಿಗೆ ಅಂದ್ರೆ ಅಜ್ಜಿಗೆ ಮತ್ತೆ ಮಮ್ಮಿಗೆ ಇಬ್ರಿಗೂ ಮೆಹಂದಿ ಹಾಕಿದ್ದೀನಿ. ಅಂಡ್ ಜಾನ್ವಿ ಅವ್ರು ನೋಡ್ಬೋದು, ಇಲ್ಲಿ ಆಲ್ಮೋಸ್ಟ್ ಫಿನಿಶ್ ಆಯ್ತು. ಶಾರದಾಕ್ಕಂದು ಆಯ್ತಲ್ವಾ ಅಕ್ಕ? ಆಲ್ಮೋಸ್ಟ್ ಫಿನಿಶ್ ಆಯ್ತು. ಶಾರದಾಕ್ಕಂದು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್. ಬನ್ನಿ ತೋರಿಸ್ತೀನಿ. ತೋರಿಸಿ ಅಕ್ಕ, ಚೆನ್ನಾಗಿ ಬಂದಿದೆ ಅಲ್ವಾ? ಫ್ಲವರ್ ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ.
ಚೂರು ಸಕ್ಕರೆ ರೆಡಿ ಮಾಡಿ ರೆಡಿ ಮಾಡ್ತೀನಿ. ರೆಡಿ ಮಾಡ್ತೀನಿ. ಹೇಗೆ ಅನಿಸ್ತಿದೆ ಅಕ್ಕ? ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಆಕ್ಚುಲಿ ಎಂಗೇಜ್ಮೆಂಟ್ ಅಲ್ಲಿ ಹಾಕಿಸ್ಕೊಳ್ಳೇ ಇಲ್ಲ ಕರೆಕ್ಟ್ ಆಗಿ. ಅವ್ರು ಬಂದ್ಬಿಟ್ಟು ಹೆಂಗೆಂಗೋ ಬಳದ್ಬಿಟ್ಟು ಹೊಟ್ಟೋದ್ರು. ಬಟ್ ಇದು ತುಂಬಾ ಚೆನ್ನಾಗಿದೆ. ಅಜ್ಜಿ ತೋರ್ಸಜ್ಜಿ, ಅಜ್ಜಿಗೆ ನಾನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಅಜ್ಜಿಗೆ ಇಷ್ಟೇ ಸಾಕಂತೆ, ಸಿಂಪಲ್ ಅಂಡ್ ಸೋಬರ್ ಆಗಿ. ಚೆನ್ನಾಗಿ ಅಜ್ಜಿ, ಚೆನ್ನಾಗೈತಾ? ಚೆನ್ನಾಗೈತಾ? ಇಷ್ಟ ಆಯ್ತಾ? ಹಾಯ್ ಮಾಡಜ್ಜಿ. ಹಾಯ್ ಹಾಯ್ ಮಾಡ್ತಿದ್ದೆ ಅಜ್ಜಿ, ಬಂದ್ಬಿಟ್ಟು ಹಿಂಗೆ ಹಾಯ್ ಅಂತ ಹೇಳುತ್ತೆ. ಅಂಡ್ ಮಮ್ಮಿದು ಕೂಡ ತೋರಿಸ್ತೀನಿ. ಮಮ್ಮಿ ಊಟ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕೈಗೂ ಹಾಕ್ಸ್ಕೊ ಮಮ್ಮಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ನಾನ್ ಹಾಕಿರೋದು ನಮ್ಮ ಅಮ್ಮಂಗೆ. ನೋಡಿ ಫ್ರೆಂಡ್ಸ್, ಟಿ ಪದ್ಮಾ ಪ್ರಕಾಶ್. ಹೆಂಗಿದೆ ಮಮ್ಮಿ? ಇಷ್ಟ ಆಯ್ತಾ ನಿಂಗೆ? ಹಿಂದೆಗಡೆ ತೋರ್ಸು. ಹಿಂದೆಗಡೆ ತರ ಸಿಂಪಲ್ ಆಗಿ ಹಾಕಿದೀನಿ. ಹಿಂದೆಗಡೆ ನಮ್ಮಮ್ಮ ಕರೆಕ್ಟ್ ಆಗಿ ಇಟ್ಕೊಳ್ಳಿಲ್ಲ, ಅದಕ್ಕೆ ಹಂಗ್ ಬಂತು. ಚೆನ್ನಾಗಿ ಬಂದೈತಲ್ವಾ? ಮುಂದೆನೂ ಚೆನ್ನಾಗಿ ಬಂದಿದೆ. ಸೊ ಗೈಸ್, ಲಚ್ಚು ಮೆಹಂದಿ ಹಾಕ್ಸ್ಕೊತಾ ಇದ್ದಾಳೆ. ಹಾಕ್ಸ್ಕೊಳ್ಳೋಲ್ಲ ಅನ್ಕೊಂಡು ಕೊನೆಗೆ ಜಾನ್ವಿ ಅವರೇ ಸಿಂಪಲ್ ಆಗಿ ಹಾಕ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಲ್ಲಿ ತುಂಬಾನೇ ಪ್ರೆಟ್ಟಿಯಾಗಿ ಬಂದಿದೆ. ಹಿಂಗ್ ತೋರ್ಸು, ಹಿಂಗೆ ಕ್ಯೂಟ್ ಆಗಿದೆ ಅಲ್ವಾ? ಚೆನ್ನಾಗಿ ನಾನು ಆಕ್ಚುಲಿ ಬೇಡ ಅಂತ ಅನ್ಕೊಂಡಿದ್ದೆ, ಬಿಕಾಸ್ ಮಕ್ಕಳಿಗೆಲ್ಲ ತಿನ್ಸ್ಬೇಕು ಏನೋ ಅವ್ರ ಕೆಲ್ಸಗಳೆಲ್ಲ ಇರ್ತಾವೆಲ್ಲ. ಬಟ್ ಇವರು ಹೇಳಿದ್ರು ಹಾಕ್ಸ್ಕೊಳ್ಳಿ ಸಿಂಪಲ್ ಆಗಿ, ಮಂಡಳ ಸೊ ಸಿಂಪಲ್ ಆಗಿ ಹಾಕ್ಸ್ಕೊಳ್ಳಿ. ಆಮೇಲೆ ಅಕ್ಕ ಕೂಡ ಹೇಳ್ತಿಲ್ಲ, ನಮ್ಗೆ ಸಮಾಧಾನ ಆಗಲ್ಲ ಹಾಕ್ಸ್ಕೊ ಅಂತ. ಅದಕ್ಕೆ ಇಲ್ಲಿ ಬ್ಯಾಕ್ ಸೈಡ್ ಮಾತ್ರ ಹಾಕ್ಸ್ಕೊಂಡಿದೀನಿ. ಆಮೇಲೆ ನೈಟ್ ಬರ್ಕೋಬೇಕಾದ್ರೆ ಕ್ಯಾಪ್ ಹಾಕ್ತೀನಿ ಅಲ್ವಾ, ಸಾಕು. ನಂಗೆ ಮೈಕ್ ಅವಶ್ಯಕತೆ ಇದೆ. ಒಂದು ಮೈಕ್. ಫ್ರೆಂಡ್ಸ್, ಜಸ್ಟ್ ಇಮ್ಯಾಜಿನ್, ನಾಳೆ ಮದ್ವೆ ಇಟ್ಕೊಂಡು ನಾವು ಇವತ್ತು ಪಾರ್ಲರು, ಐಬ್ರೋಸು ಎಲ್ಲ ಮಾಡ್ಕೊಂಡು ಬಂದ್ವಿ ನಾನು ಹಾಗೂ ಅಕ್ಕ. ಶಾಪಿಂಗು, ಜೀಜುಗ್ ಬಟ್ಟೆ, ಚಪ್ಲಿ. ಸೊ ಆಲ್ಮೋಸ್ಟ್ ಇವತ್ತು ಅನ್ಸುತ್ತೆ 100% ಕಂಪ್ಲೀಟ್ ಆಗಿದೆ ಶಾಪಿಂಗು. ಸೊ ಗೈಸ್, ಎಸ್ ಫೈನಲಿ ಲಚ್ಚುದು ಮೆಹಂದಿ ಮುಗೀತು. ಸೊ ನೋಡ್ಬೋದು ಅವಳು ಫ್ರಂಟ್ ಅಂದರೆ ಈ ಥರ ಫ್ರಂಟ್ ಇದ್ರಲ್ಲಿ ಏನೂ ಹಾಕ್ಸ್ಕೊಳ್ಳಿಲ್ಲ, ಬ್ಯಾಕಲ್ಲಿ ಮಾತ್ರ ಹಾಕಿಸ್ಕೊಂಡ್ಲು. ಚೆನ್ನಾಗಿ ಬಂದಿದೆ. ಇದು ಕೂಡ ಅಷ್ಟೇ ಒಂಥರ ಡಿಫ್ರೆಂಟ್ ಡಿಸೈನ್ ಅಂತ ಅನ್ನಿಸ್ತು ನನಗೆ. ಒಂದೇ ಒಂದು ಆನೆನ ಇದು ಮಾಡಿಕೊಂಡು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಅವರ ಡೀಟೇಲಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲಿ ಒಬ್ರು ಸಿಕ್ಕಿದ್ರು, ಸುನೀತಾ ಮ್ಯಾಮ್, ಹೆಸರು ಏನಾದ್ರು ತಪ್ಪಾಗಿದ್ರೆ ಸಾರಿ. ಅವ್ರು ಹೇಳ್ತಿದ್ರು, ಮಮ್ಮಿ ನೋಡ್ಬಿಟ್ಟು ಅವ್ರಿಗೆ ಅವ್ರ ತಾಯಿ ನೆನ್ಪು ಬರುತ್ತೆ ಅಂತ ಹೇಳಿದ್ರು. ಅಂಡ್ ಇದನ್ ಬೆಸ್ಟ್ ಅಂದ್ರೆ ಅದಕ್ಕಿಂತ ಬೆಸ್ಟ್ ಕಾಂಪ್ಲಿಮೆಂಟ್ ನನ್ಗೆ ಅಕ್ಕಾಗ ಏನಪ್ಪಾ ಅಂತ ಅಂದ್ರೆ, ಇಟ್ ಆಕ್ಚುಲಿ ಮೇಡ್ ಆರ್ ಡೇ ಫ್ರೆಂಡ್ಸ್. ಅವ್ರು ಹೇಳಿದ್ರು, ದಿನಾಪೂರ್ತಿ ನಾವು ನಮ್ ಬಿಸಿನೆಸ್ ಕೆಳಗಡೆ ನಾವ್ ಇರ್ತೀವಿ, ಬಟ್ ಆ ಒಂದು ಹಾಫ್ ಎನ್ ಅವರ್ ಅಂತ ಇರುತ್ತಲ್ಲ, ಸೊ ಅವಾಗ ನಿಮ್ ಬ್ಲಾಗ್ ನೋಡ್ತೀವಿ, ಸ್ವಲ್ಪ ಮೈಂಡ್ ರಿಲೀಫ್ ಅನ್ಸುತ್ತೆ ನಿಮ್ಗೆ ಅಂತ ಹೇಳಿದ್ರು. ಸೊ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಇವತ್ತು ಒಂದು ಅಷ್ಟು ಸ್ವಲ್ಪ ವ್ಯೂಸ್ ಕಡಿಮೆ ಆಯ್ತು, ಬೇಜಾರಿತ್ತು ಯಾಕೆ ಅಂತ. ಬಟ್ ಅವ್ರ ಒಂದು ಕಾಂಪ್ಲಿಮೆಂಟ್ ಬಂದ್ಮೇಲೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಅಷ್ಟೇ ಖುಷಿ ಆಗುತ್ತೆ. ಸೊ ತುಂಬಾ ಖುಷಿ ಆಯ್ತು. ಅವ್ರು ಹೇಳ್ತಿದ್ರು, ಅಕ್ಕ ವ್ಲಾಗ್ಸ್ ಆಗ್ಲಿ ನನ್ ವ್ಲಾಗ್ಸ್ ಆಗ್ಲಿ ವಿದೌಟ್ ಮಿಸ್ ಎಲ್ಲಾ ವ್ಲಾಗ್ಸ್ ನೋಡ್ತಾರೆ ಅಂತ. ಅಂಡ್ ಮಕ್ಳನ್ನ ಕೇಳಿದ್ರು, ಮಮ್ಮಿನ ಕೇಳಿದ್ರು, ಆಂಟಿನ ಅಂದ್ರೆ ಅಕ್ಕ ಅವ್ರ ಅತ್ತೆನ ಎಲ್ರು ಕೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಫ್ ಇನ್ ಕೇಸ್ ನನ್ನ ವ್ಲಾಗ್ ಇವತ್ತು ಅಕ್ಕ ವ್ಲಾಗ್ ಇವಾಗ ನೋಡ್ತಾ ಇದ್ದೀನಿ ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಗೈಸ್, ಇವಾಗ ನನ್ನ ಮೆಹಂದಿ ಸ್ಟಾರ್ಟ್ ಆಗಿದೆ. ನಾನೊಂದು ಸ್ವಲ್ಪ ಯೂನಿಕ್ ಡಿಸೈನ್ ಹೇಳಿದ್ದೀನಿ ಆ್ಯಂಡ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಜಾನ್ವಿ ಅವರು. ಸೊ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಡಿಸೈನ್ ಎಲ್ಲ ಫುಲ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣುತ್ತೆ ಏನು ಎತ್ತ ಅಂತ. ನನಗನ್ಸುತ್ತೆ ಚೆನ್ನಾಗಿ ಕಾಣುತ್ತೆ, ಬಿಕಾಸ್ ಶಾರದಾಕ್ಕೊಂದು ಸಕ್ಕತ್ತಾಗಿ ಬಂದಿದೆ, ಲಚ್ಚುದು ಅದೊಂದು ಸ್ಮಾಲ್ ಡಿಸೈನೇ ಸಕ್ಕತ್ತಾಗಿ ಬಂದಿದೆ. ಸೊ ನನಗೂ ತುಂಬ ಚೆನ್ನಾಗಿ ಬರೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಈ ಥರ ಮೆಹಂದಿ ಹಾಕ್ಸ್ಕೋಬೇಕು ಅಂತ ಲಿಟ್ರಲಿ ನಾನು ಎಷ್ಟು ಟೈಮ್
ಲಚ್ಚು ಮದುವೆ ಟೈಮಿಂದಾನು ಅನ್ಕೊಂತಾ ಇದ್ದೆ ನನಗೆ ಈ ತರ ಮೆಹಂದಿ ಹಾಕೋಬೇಕು ಅಂತ. ಬಿಕಾಸ್ ಏನ್ ಗೊತ್ತಾ, ನಾವು ರೋಡ್ ಸೈಡ್ ಅವ್ರನ್ನೆಲ್ಲ ಕರ್ಸಿದ್ವಿ, ಅಂದ್ರೆ ಲಚ್ಚು ಮದುವೆನಲ್ಲಿ ಈ ತರ ಎಲ್ಲಿ ಜಯನಗರಲ್ಲಿ ಇರ್ತಾರಲ್ಲ, ಅಲ್ಲಿ ಲೈಕ್ ಜೆಂಟ್ಸ್ ಇರ್ತಾರೆ ನೋಡಿ, ಸೊ ಅವ್ರನ್ನ ಕರೆಸಿದ್ವಿ. ಸೀರಿಯಸ್ಲಿ ಅಷ್ಟು ದುಡ್ಡು ಕೊಟ್ಟು ನಮಗೆ ತುಂಬಾನೇ ವೇಸ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಅಷ್ಟಷ್ಟು ದುಡ್ಡು ತಗೊಂಡ್ರು, ಪ್ರತಿಯೊಬ್ಬರಿಗೂ ಸೇಮ್ ಡಿಸೈನ್ ಹಾಕಿದ್ರು, ಮತ್ತೆ ದಪ್ಪ ತರ ಹಾಕ್ಬಿಟ್ಟು ಬೇಗ ಹಾಕ್ಬೇಕು ಅನ್ನೋ ತರ ಹಾಕ್ಬಿಟ್ಟು ಮುಗಿಸ್ಬಿಟ್ರು. ಇನ್ಫ್ಯಾಕ್ಟ್ ದುಲ್ಹನ್ ಅಂದ್ರೆ ಹುಡುಗಿಗೂ ಕೂಡ, ಮದುವೆ ಹೆಣ್ಣಿಗೂ ಕೂಡ ಅಷ್ಟೇ, ಅವ್ರು ಅಷ್ಟು ಚೆನ್ನಾಗಿ ಹಾಕಿರ್ಲಿಲ್ಲ. ಅದೊಂದು ಇರುತ್ತಲ್ಲ ಒಂಥರ ಬ್ರೈಡಲ್ ಲುಕ್ ತರ ಮೆಹಂದಿ, ಅದು ಬೇಕಿತ್ತು ನನಗೆ. ಸೊ ಅದನ್ನ ಹಾಕ್ಸ್ಕೊತಾ ಇದ್ದೀನಿ. ನನ್ನ ಫೋನ್ ಕೊಡು ಚಂದ. ತುಂಬ ಚೆನ್ನಾಗಿ ಈಚೆ ಕಡೆ ಹೆಂಗ್ ಕ್ವಾಟ್ಲೆ ಕೊಡ್ತಾವ್ರೆ. ಸೊ ಗೈಸ್ ನೋಡಿದ್ರಲ್ಲ ಯಾವ ರೀತಿಯಾಗಿ ನನ್ನ ಒಂದು ಕೈದು ಡಿಸೈನ್ ಬಂದಿದೆ ಅಂತ. ಸೊ ನನಗಂತೂ ತುಂಬ ಜಾಸ್ತಿ ಇಷ್ಟ ಆಯಿತು. ಮೇನಾಗಿ ಏನಪ್ಪ ಅಂದರೆ ಅಲ್ಲಿ ನಾನು ಒಂದು ಹುಡುಗಿ ಅಂದರೆ ಪುನೀತ್ ಹಾಗೂ ನನ್ನನ್ನು ಹಾಕಿಸ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಸೊ ಪುನೀತ್ ಇನ್ಫ್ಯಾಕ್ಟ್ ನಾನು ಹಾಕಿಸ್ಕೊತಾ ಇರಬೇಕಾದ್ರೆ ಅವರೇ ಬಂದು ನಿಂತ್ಕೊಂಡು ಹೇಳಿದ್ರು, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ, ಸಖತ್ತಾಗಿ ಕಾಣಿಸ್ತಾ ಇದೆ ಜಾನ್ವಿ ಅಂತ ಹೇಳ್ತಾಯಿದ್ರು. ಸೊ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ. ನಾನು ಯಾವ ರೀತಿ ಅಂದ್ಕೊಂಡಿದ್ನೋ, ಯಾವ ರೀತಿ ಇಮ್ಯಾಜಿನ್ ಮಾಡ್ಕೊಂಡಿದ್ನೋ ಅದೇ ರೀತಿಯಾಗಿ ಹಾಕ್ಕೊಟ್ಟಿದ್ದಾರೆ. ಸೊ ಅದೇ ಒಂಥರ ಖುಷಿ ಆಯಿತು ನನಗೆ. ಸೊ ಫೈನಲಿ ಇವಾಗ ಅಮ್ಮ ಹಾಕಿಸ್ಕೊತಾ ಇದ್ದಾರೆ. ಆ್ಯಕ್ಚುಲಿ ನಾನೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅಮ್ಮ ಅಲ್ಲಿ ಊಟ ಬಡಿಸ್ಬೇಕು, ನಾನು ಬೇಡ, ನಾನು ಲಾಸ್ಟಲ್ಲಿ ಹಾಕ್ಸ್ಕೊತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ಮುಗಿಸ್ಕೊಂಡು ಇವಾಗ ಅಮ್ಮ ಅವ್ರ ಹತ್ರನೇ ಹಾಕಿಸ್ಕೊತಾ ಇದ್ದಾರೆ, ಜಾನ್ವಿ ಹತ್ರ. ಬಿಕಾಸ್ ನನಗೆ ರೈಟ್ ಹ್ಯಾಂಡಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿದ್ರಲ್ಲ, ಸೊ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಹಾಕ್ತಾ ಇದ್ದಾರೆ. ಮತ್ತು ಅಮ್ಮ ನನಗೆ ತುಂಬ ಬೇಡ, ನಂಗೆ ಸಿಂಪಲಾಗಿ ಬೇಕು ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಅರೇಬಿಕ್ ಡಿಸೈನ್ನ ಹಾಕಿಸ್ಕೊತಾ ಇದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಈ ರೀತಿಯಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಹಾಕಿಸ್ಕೊತಾ ಇದ್ವಿ. ಸೊ ಪುನೀತ್ಗೂ ಕೂಡ ಹೇಳಿದೆ, ಕೈಯಲ್ಲಿ ಒಂದು ನಿಮಿಷಲಾದರೂ ಹಾಕಿಸ್ಕೊಳ್ರಿ ಅಂತ. ಹ್ಞೂ ಅಂದ್ಕೊಂಡು ಫೈನಲಿ ಹಾಗೆ ಮಲ್ಕೊಂಡ್ರು. ಅವರು ಕೂಡ ಹಾಕ್ಸ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ನನ್ನ ಮಕ್ಕಳು ಕೂಡ ಹಾಕಿಸ್ಕೊಂಡಿದ್ದಾರೆ ಗೊತ್ತಾ ನಿಮಗೆ. ಲಕ್ಷಿತು, ಸಿಂಬಾ, ಲಡ್ಡು 3 ಜನನೂ ಹಾಕಿಸ್ಕೊಂಡಿದ್ದಾರೆ. ಧ್ರುವ ಇವರು ಕೂಡ ಹಾಕಿಸ್ಕೊಂಡಿದ್ದಾರೆ. ಕೈಯಲ್ಲಿ ಬಟರ್ಫ್ಲೈ, ಹಾರ್ಟು ಇದೆಲ್ಲನೂ ಕೂಡ ಹಾಕಿಸ್ಕೊಂಡು ಮಕ್ಕಳು ಕೂಡ ಮಿಂಚಿದಾಯಿತು. ಸೊ ನಮ್ಮ ಮೆಹಂದಿ ಸೆಷನ್ ಬಂದು ಸಿಂಪಲ್ ಆಗಿದ್ರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಏನಪ್ಪ ಅಂದರೆ ಡ್ಯಾನ್ಸನ್ನು ಮಾಡಿರಲಿಲ್ಲ ಅಷ್ಟೇ. ಡ್ಯಾನ್ಸು ಮಾಡಿಬಿಟ್ಟಿದ್ರೆ ಮೆಹಂದಿ ವಿತ್ ಸಂಗೀತ ಆಗಿಬಿಟ್ಟಿರೋದು. ಬಟ್ ಡ್ಯಾನ್ಸ್ ಮಿಸ್ ಆಯಿತು. ಆ್ಯಕ್ಚುಲಿ ಪೇಷನ್ಸ್ ಇರಲಿಲ್ಲ, ಅಷ್ಟು ಟೈಮ್ ಇರಲಿಲ್ಲ. ಮಕ್ಕಳು ಅವ್ರಿಗೆ ತಿನ್ಸು ಉಣ್ಸು ಅದೇ ಆಗೋಗಿತ್ತು. ಸೊ ಡ್ಯಾನ್ಸ್ ಕ್ಯಾನ್ಸಲ್ ಆಯಿತು. ಆ್ಯಂಡ್ ಫೈನಲಿ ನಮ್ಮ ಮದುವೆ ಗಂಡು ಅವರು ಕೂಡ ಅವರೇ ನನಗೂ ಇನಿಷಿಯಲ್ ಹಾಕಿಸಿ ಅಂತ ಹೇಳಿಬಿಟ್ಟು ಇನಿಷಿಯಲ್ ಹಾಕಿಸ್ಕೊತಾ ಇದ್ದಾರೆ. ಅವರ ಮತ್ತು ಕೃತಿಕಾ ಹೆಸರನ್ನ ಸುಮಂತ್ ಎಸ್ ಹಾಗೂ ಕೃತಿಕಾ SK ಅಂತ ಹಾಕ್ಸ್ಕೊತಾ ಇದ್ದಾರೆ. ಸೊ SKನಲ್ಲಿ ಸ್ವಲ್ಪ ಬೇರೆ ಪ್ಯಾಟರ್ನಲ್ಲಿ ಹಾಕೋಣ ಅಂತ ಜಾನ್ವಿ ಹೇಳ್ತಾ ಇದ್ರು. ಸರಿ ಆಯಿತು, ಪ್ಯಾಟರ್ನ್ಸ್ನ ನೋಡಿಬಿಟ್ಟೆ ಹಾಕಿ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದಾರೆ ಈಗ. ಆ್ಯಕ್ಚುಲಿ ಇದೆಲ್ಲ ಕಂಪ್ಲೀಟ್ ರಾ ಗಿಡನ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ಟಿಲ್ ಮನೆಯಲ್ಲಿ ಬಿಗ್ ಬಾಸ್ ನೋಡ್ತಾ ಇದ್ರು ಎಲ್ಲರೂ. ಸೊ ಬಿಗ್ ಬಾಸ್ ಸೌಂಡ್ ಫುಲ್ ಹೈ ಪಿಚ್ಚಲ್ಲಿ ನಡೀತಾ ಇತ್ತು, ಹಾಗೂ ನಮ್ಮ ಮಕ್ಕಳುಗಳು ಅಳೋ ಸೌಂಡ್ಗಳು ಕೂಡ ಹೈ ಪಿಚ್ಚಲ್ಲಿ ನಡೀತಾ ಇತ್ತು. ಸೊ ಅದಕ್ಕೆ ನಾನು ಯಾವುದೂ ರಾ ಆಗಿರ್ತಾ ಇಲ್ಲ, ಇದಕ್ಕೆ ಒಂದು ಸ್ವಲ್ಪ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಬಟ್ ಏನಪ್ಪ ಅಂದರೆ ನನಗೆ ಒಂದು ಖುಷಿ ಆಗಿದೆ, ಏನಪ್ಪ ಅಂದರೆ ಸುಮಂತ್ ನೋಡಿ ಅವರೇ ಇನಿಷಿಯೇಟಿವ್ ತೊಗೊಂಡು ಬಂದುಬಿಟ್ಟು ನನಗೂ ಹಾಕಿ, ನನ್ನ ಅಂದರೆ ಡಿಸೈನ್ ಏನೂ ಬೇಡ ಬಟ್ ಇನಿಷಿಯಲ್ಸ್ ಹಾಕಿ ಅಂತ ಹೇಳಿದ್ರು. ಸೊ ಎಷ್ಟು ಇನಿಷಿಯೇಟಿವ್ ತೊಗೊಂಡು ಅವರೇ ಹಾಕ್ಸ್ಕೊತಾ ಇದ್ದಾರಲ್ಲ ಅಂತ ನಮಗೂ ಕೂಡ ತುಂಬ ಖುಷಿ ಆಯಿತು. ಆ್ಯಂಡ್ ಇವಾಗ ಜಾನ್ವಿ ಕೂಡ ಅಷ್ಟೇ, ಅದನ್ನು ಸ್ವಲ್ಪ ಗೂಗಲೆಲ್ಲ ಹುಡುಕಿ SK ಅನ್ನೋದನ್ನು ತುಂಬ ಚೆನ್ನಾಗಿ ಯಾವುದಿದೆ ಅದನ್ನು ತೊಗೊಂಡು ಹಾಕ್ತಾ ಇದ್ದಾರೆ. ಸೊ ಇದನ್ನು ಹೀಗೆ ಬಿಡಲ ಅಂತ ಕೇಳಿದ್ರು, ಬೇಡ ಫಿಲ್ಲಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಫಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ಸೊ ಫೈನಲ್ ರಿಸಲ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಗೈಸ್ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನಮಗೆಲ್ರಿಗೂ ತುಂಬ ಜಾಸ್ತಿ ಇಷ್ಟ ಆಯಿತು. ಸುಮಂತ್ ಕೂಡ ಮೆಹಂದಿ ಹಾಕ್ಸ್ಕೊಂಡಿದ್ದಾರೆ, ಅವರ ಹೆಂಡತಿ ಹೆಸರನ್ನ ಓಕೆ ಗೈಸ್. ಸೊ ಎಸ್, ನನ್ನ ಮೆಹಂದಿ ಫುಲ್ ಕಂಪ್ಲೀಟ್ ಆಯಿತು. ಆ್ಯಂಡ್ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ.
ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಪುನೀತ್ ಹೆಸರು ನೋಡಿ, ಫಸ್ಟ್ ಸ್ಟಾರ್ಟಿಂಗಿಂದವರೇ ನೋಡಿ ಪುನೀತ್ ಹೆಸರು. ಆ್ಯಂಡ್ ಇಲ್ಲಿ ನಾನು ಹಾಗೂ ಪುನೀತ್, ಇಲ್ಲಿ ಸಿಂಬಾ, ಲಕ್ಷಿತ್, ಲಡ್ಡುನು ಅದರಲ್ಲೇ ಇದ್ದಾನೆ ಅಂದ್ಕೊಳ್ಳಿ. ಆ್ಯಂಡ್ ಈ ರೀತಿಯಾಗಿದೆ. ಹೇಗಿದೆ? ಚೆನ್ನಾಗಿದೆಯಾ? ನನಗಂತೂ ತುಂಬ ಜಾಸ್ತಿ ಇಷ್ಟ ಆಯಿತು. ಲಿಟ್ರಲಿ ಎಷ್ಟು ಟೈಮಿಂದ ನಾನು ಅನ್ಕೊತಿದ್ದೆ ಈ ಥರ ಮೆಹಂದಿ ಹಾಕ್ಸ್ಕೋಬೇಕು ಅಂತ. ಫೈನಲಿ ಹಾಕ್ಸ್ಕೊಂಡೆ. ಒಂಥರ ತೃಪ್ತಿ ಆಗೋಯ್ತು ನನಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಜಾನ್ವಿ, ತುಂಬ ಚೆನ್ನಾಗಿ ಹಾಕಿದ್ದೀರಾ. ಮತ್ತು ಡೀಟೇಲಿಂಗ್ ಹೇಳಬೇಕಂದ್ರೆ ಸೀರಿಯಸ್ಲಿ ತುಂಬ ಸಣ್ಣಗೆ ಹಾಕ್ತಾರಲ್ಲ ಆ ಥರ ಸಣ್ಣಕ್ಕೆ ನೀಟಾಗಿ ಹಾಕಿದ್ದಾರೆ. ಇಲ್ಲಿ ತನಕ ನಮ್ಮ ಮನೇಲಿ ಆಗಿರೋ ಫಂಕ್ಷನ್ಸ್ಗೆಲ್ಲ ನಾವು ಈ ಥರ ಜಯನಗರಲ್ಲೆಲ್ಲ ಈ ಥರಲ್ಲಿ ಅವ್ರ ಹತ್ರ ಎಲ್ಲ ಹಾಕ್ಸ್ಕೊತಾ ಇದ್ವಿ. ಅವ್ರು ಬರೀ ಇವತ್ತು ದಪ್ಪ ಏನೋ ಒಂದು ಸುಮ್ಮನೆ ಹಾಕ್ಬಿಟ್ಟು ಕಳಿಸ್ತಾ ಇದ್ರು. ಬೇಜಾರಾಗ್ತಿತ್ತು ಅವಾಗ, ಅಯ್ಯೋ ಈ ಥರ ಹಾಕ್ಸ್ಕೊಂಡಿದ್ರೆ ಎಷ್ಟು ಸಕ್ಕತ್ತಾಗಿರೋದಲ್ಲ ಅಂತ ಅನಿಸ್ತಿತ್ತು. ಬಟ್ ಫೈನಲಿ ಹಾಕ್ಸ್ಕೊಂಡೆಲ್ಲ ಒಂಥರ ಚೆನ್ನಾಗಿ ಸಕ್ಕತ್ತಾಗಿ ಅನಿಸ್ತಾ ಇದೆ. ಆ್ಯಂಡ್ ಇವರು ಲಚ್ಚು ಸೀಮಂತ ಟೈಮಲ್ಲಿ ನಾನು ಅವ್ರಿಗೆ ಕರೆದಿದ್ದು, ಬಟ್ ಆ ಟೈಮಲ್ಲಿ ಕೂಡ ಬ್ಯುಸಿ ಇದ್ರು, ನಾಮಕರಣ ಟೈಮಲ್ಲಿ ಕೂಡ ಬ್ಯುಸಿ ಇದ್ರು. ಬಟ್ ಫೈನಲಿ ಸುಮಂತ್ ಮದುವೆ ಟೈಮಲ್ಲಿ ಫ್ರೀ ಆದರು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ನಿಮ್ಮ ಸ್ಪೆಷಲ್ ಒಕೇಶನ್ನ ಇನ್ನಷ್ಟು ಸ್ಪೆಷಲ್ ಮಾಡ್ಕೋಬೋದು. ಈ ರೀತಿಯಾಗಿ ಫುಲ್ ಮೆಹಂದಿ ಎಲ್ಲ ಹಾಕಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಇದ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೂ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ. ಸೊ ಇರೋ ಪೇಜ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಮೆಹಂದಿ ಸ್ಟೋರೀಸ್ ಬೈ ಜಾನ್ವಿ ಅಂತ. ಸೊ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೋಬೋದು. ಮತ್ತೆ ನನಗೆ ರೀಸನೇಬಲ್ ಕೂಡ ಅನ್ನಿಸ್ತು. ಸೀರಿಯಸ್ಲಿ ನಾವು ಹೊರಗಡೆ ಏನಾದರೂ ಹಾಕ್ಸೋಕೋದ್ರೆ ತುಂಬ ಜಾಸ್ತಿ ಕಾಸ್ಟ್ಲಿ, ಬಟ್ ರೀಸನೇಬಲ್ ಕೂಡ ಅನ್ನಿಸ್ತು. ಸೊ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ ಇವ್ರನ್ನ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಲಚ್ಚು ನಿಂಗೆ ಹೇಗೆ ಅನ್ನಿಸ್ತು? ಬ್ಯಾಕ್ ಕ್ಯಾಮ್ರಾ ಹೇಳು. ನನಗೂ ತುಂಬಾ ಇಷ್ಟ ಆಯಿತು. ಅಂದರೆ ಇವ್ರು ಡೀಟೇಲಿಂಗ್ ತುಂಬಾ ಚೆನ್ನಾಗಿದೆ ನೋಡ್ಬೋದು. ಆ್ಯಂಡ್ ತುಂಬ ಪೇಷನ್ಸ್ ಆಗಿ ನೀಟಾಗಿ ಹಾಕಿದ್ದಾರೆ. ನಮಗೆ ಯಾವ ಥರ ಡಿಸೈನ್ ಬೇಕು ಅಂತ ಕೇಳಿ ಹಾಕಿರೋದು. ಆ್ಯಕ್ಚುಲಿ ನನ್ನ ಮೆಹಂದಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಶಾರದಾಕದು ಕೂಡ ಅಷ್ಟೇ ತುಂಬ ಸಖತ್ತಾಗಿ ಬಂದಿದೆ. ಮತ್ತೆ ಲಚ್ಚು ಕೂಡ ಅಷ್ಟೇ ಹಿಂದೆಗಡೆ ಈ ಥರ ಚಿಕ್ಕದಾಗಿ ಹಾಕಿ ಮಂಡಲ್ ಡಿಸೈನ್ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಅತ್ತೆಗೂ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಅರೇಬಿಕ್ ಆ ಥರ. ಅಂಡ್ ಸುಮಂತನ ಕೈಯಲ್ಲಿ ಅವ್ರದ್ದು ಸಿಂಬಲ್ ಹಾಕ್ಸ್ಕೊಂಡಿದ್ದಾರೆ, ಅದು ಕೂಡ ತುಂಬಾ ಸಖತ್ತಾಗಿ ಬಂದಿದೆ. ಸೊ ಸಿಕ್ಕಾಪಟ್ಟೆ ಆಕ್ಚುಲಿ ಎಲ್ಲರಿಗೂ ಹಾಕ್ಬಿಟ್ರಿ, ಆಲ್ಮೋಸ್ಟ್ ಎಲ್ರಿಗೂ ಹಾಕ್ಬಿಟ್ರು. ಆಲ್ಮೋಸ್ಟ್ ಬೇಗ ಬಂದಿದ್ರೆ ಹೌದು. ಬಟ್ ಪರವಾಗಿ ಅವರು ಕೂಡ ಬೆಳಗ್ಗೆಯಿಂದನೂ ಪಾಪ ಹಾಕ್ತಾನೆ ಇದ್ದಾರೆ. ಲಚ್ಚುನು ಹೇಳ್ತಾ ಇದ್ದು, ಅಪ್ಪ ಸೊಂಟ ನೋವು ಬರ್ತಾ ಇಲ್ವಾ ನಿಮ್ಗೆ ಅಂತ ಕೇಳ್ತಾ ಇದ್ದು. ಬಟ್ ತುಂಬಾ ಪೇಷನ್ಸ್ ಇಂದ ತುಂಬಾ ಚೆನ್ನಾಗಿ ಹಾಕ್ಕೊಡ್ತಾರೆ. ಸೊ ನೀವು ಲೈಕ್ ನಿಮ್ಮ ಮನೇಲಿ ಏನಾದರೂ ಒಕೇಶನ್ ಏನಾದರೂ ಇದ್ದರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಬಿಕಾಸ್ ನೀವೇ ನೋಡ್ತಾ ಇರೋ ಮೆಹಂದಿ ತುಂಬ ಚೆನ್ನಾಗಿ ಬಂದಿದೆ. ಅಕ್ಕ ಮೆಹಂದಿ ಆಗಲಿ, ಬ್ಯಾಕ್ ತೋರಿಸಿ, ಬ್ಯಾಕು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಂಗೆ ಇದು ಆ್ಯಕ್ಚುಲಿ ಬ್ಯಾಗ್ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಅದು ಫ್ರೆಶ್ ಆಗಿ ಇವಾಗ ಹಾಕಿರೋದಲ್ಲ, ಅದು ಒಂಥರ ಎದ್ದು ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ. ನನಗೆ ನನಗೆ ಈ ಥರ ಕಪಲ್ದು ಹಾಗೂ ನನ್ನ ಮಕ್ಕಳದು ಈ ಥರದ್ದು ಬೇಕಿತ್ತು. ಇದೇ ನಂಗೆ ಫುಲ್ ಖುಷಿ ಆಗೋಯ್ತು. ಓಕೆ ಗೈಸ್, ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಓಕೆ ಗೈಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತು ನಮ್ಮ ಬ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಕೊಡಿ, ಹಾಗೂ ಕಾಮೆಂಟ್ ಮಾಡಿ, ಒಂದು ಗ್ರೀನ್ ಹಾರ್ಟ್ನ ಕಾಮೆಂಟ್ ಮಾಡಿ ಪ್ಲೀಸ್, ಮೆಹಂದಿ ಅಲ್ವಾ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.